ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಹಳೆ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹಳೆ ಸ್ಪರ್ಧಿಗಳು ಹೊರಗಡೆ ಯಾವ ರೀತಿ ವಾತಾವರಣ ಇದೆ, ಯಾವ ರೀತಿ ಫ್ಯಾನ್ಸ್ ಇದ್ದಾರೆ, ಯಾವ ರೀತಿ ಬಿಗ್ ಬಾಸ್ ಒಂದು ಶೋ ನಡೀತಾ ಇದೆ ಅಂತೆಲ್ಲ ಗೊತ್ತಿದ್ರು ಮತ್ತೆ ಹೋಗಿ ಅಲ್ಲಿ ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ, ಪ್ರತಾಪ್ ಅವ್ರನ್ನ ಹೀಯಾಳಿಸ್ತಾ ಇದಾರೆ, ಮರ್ಯಾದೆ ತೆಗಿತಾ ಇದಾರೆ ಅಂತಂದ್ರೆ ಖಂಡಿತವಾಗ್ಲು ನಿಜ ಅನಿಸುತ್ತೆ. ಸ್ನೇಹಿತ ಆಗ್ಲಿ, ಇಶಾನಿ ಆಗ್ಲಿ, ಇನ್ನು ಬೇರೆ ಬಂದಿರೋ ವಿನಯ್ ಗ್ಯಾಂಗ್ ಕೆಲವು ಜನರು ಅಲ್ಲಿ ಪ್ರತಾಪ್ ಅವ್ರನ್ನ ಮತ್ತೆ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಶೋ ನೋಡ್ರೆ. ಮತ್ತೆ ಯಾರ್ಯಾರು ಏನೇನಂದ್ರು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿನಯ್ ಗ್ಯಾಂಗ್ ಅಲ್ಲಿ ಮುಖ್ಯವಾಗಿ ಸ್ನೇಹಿತ ಇಶಾನಿ ಅವರು ಏನಿದ್ದಾರೆ, ಇಶಾನಿ ಅವರು ಕೆಟ್ಟ ಮೇಲೂ ಬುದ್ಧಿ ಬಂದಿಲ್ಲ ಅಂತ ನೋಡಿ ಖಂಡಿತವಾಗ್ಲೂ ಅನ್ಸುತ್ತೆ. ಹೊರಗಡೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ. ಹೊರಗಡೆ ಬಂದ್ಮೇಲೆ ಒಂದ್ 2-3 ದಿನ ಹೊರಗಡೆ ಯಾರು ಕಾಣಕ್ ಹೋಗ್ಬೇಡಿ. ಏನಕ್ಕಂದ್ರೆ ಹೊಡೆದ್ರು ಹೊಡಿತಾರೆ ಖಂಡಿತವಾಗ್ಲು. ಏನಕ್ಕಂದ್ರೆ ನೋಡಿ, ಈ ವ್ಯಕ್ತಿ ಒಬ್ಬ ವ್ಯಕ್ತಿನ ಎಷ್ಟೊಂದು ಹೀಯಾಳಿಸ್ತಾರೆ ಅಂದ್ರೆ, ಪ್ರತಾಪ್ ಅವ್ರ ಮುಂದೆನೆ ಕಾಗೆ ಪ್ರತಾಪ, ಕಾಗೆ ಕಾಕ ಅನ್ಕಂತಾನೆ ಫೈನಲ್ ಲಿಸ್ಟ್ ಬಂದ್ಬಿಡ್ತು. ಕಾಕ ಅಂತ ಕಕ್ಕ ಮಾಡ್ತಾ ಫೈನಲ್ ಬರ್ತು, ಅದನ್ನು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾ ಇದೆ ಅಂತೇಳಿ ಪ್ರತಾಪ್ ಅವರ ಮುಂದೆನೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಹೀಯಾಳಿಸ್ತಾ ಇದ್ರೆ ಯಾವ ವ್ಯಕ್ತಿಗೆ ತರ್ಕೊಂಡೋಗುತ್ತೆ ಹೇಳಿ. ಅದೇ ವಿನಯ್ ಅವ್ರನ್ನ ಈ ರೀತಿ ಯಾರಾದ್ರೂ ಮಾತಾಡಿದ್ರೆ ಒದೆ ತಿಂತ ಇದ್ರು. ಆದ್ರೂ ಪ್ರತಾಪ್ ಅವರ ಒಂದು ಹ್ಯೂಮನ್ ಬೀಗೆ ತುಂಬಾ ಒಂದು ಹ್ಯಾಂಡ್ಸ್ ಅಪ್ ಹೇಳ್ಬೋದು. ಏನಕ್ಕಂದ್ರೆ ಖಂಡಿತವಾಗ್ಲು ಅವ್ರು ಆ ರೀತಿ ಹೀಯಾಳಿಸ್ತಿದ್ರು, ಪ್ರತಾಪ್ ಅಷ್ಟೊಂದು ಹೀಯಾಳಿಸ್ತಿದ್ರು ಪ್ರತಾಪ್ ಅವ್ರಿಗೆ ಅವಾಗ ಫಸ್ಟ್ ಅಲ್ಲಿ ಹೇಗಿದ್ರು ವೈಲ್ಡ್ ಆಗಿ, ಈಗಲೂ ಅದೇ ರೀತಿ ಇದ್ರ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರ ಅಂತೇಳಿ ಪಾಪ ಕವರ್ ಮಾಡಕ್ ಹೋಗ್ತಾನೆ. ಆದ್ರೂ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾಳೆ, ಈಗ ಕಾಗೆ ಕಾಕ ಅಂತ ಇದೆ ಅಂತೇಳಿ ಈ ರೀತಿ ಎಲ್ಲ ಮಾತಾಡ್ತಿದ್ರೆ ಒಬ್ಬ ವ್ಯಕ್ತಿಗೆ ಆ ವ್ಯಕ್ತಿ ಮುಂದೆನೆ ಈ ರೀತಿ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ತುಂಬಾ ಖಂಡಿತ ತಪ್ಪು ಅಂತ ಹೇಳ್ಬೋದು. ಈ ವಿನಯ್ ಗ್ಯಾಂಗ್ ಏನಿದೆ, ವಿನಯ್ಗೆ ಗೆಲ್ಸಕ್ ಹೋಗಕ್ಕೆ, ವಿನಯ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಡಕ್ಕೆ, ಒಳ್ಳೆ ಮಾತು ಹೇಳಕ್ಕಂತ ಹೋಗ್ರ ಅನ್ಕೊಂಡಿದ್ವಿ. ಬಟ್ ಈಗ್ಲೂ ವಿನಯ್ ಅವ್ರನ್ನ ತುಳಿಯಕ್ಕೆ ಹೋಗಿದ್ರ ಅನ್ಸುತ್ತೆ ಖಂಡಿತವಾಗ್ಲು. ಏನಕ್ಕಂದ್ರೆ ಒಂದು ಫೈನಲ್ ಟೈಮ್ ಅಲ್ಲಿ ಈ ರೀತಿ ಹೋದಾಗ ಅಲ್ಲಿ ಯಾವುದೇ ಒಂದು ವ್ಯಕ್ತಿನ ಕಡಿಮೆ ಮಾಡಿ ಮಾತಾಡ ತುಂಬಾ ತಪ್ಪು ಅನ್ಸುತ್ತೆ. ಏನಕ್ಕಂದ್ರೆ ವಿನಯ್ ಗ್ಯಾಂಗ್ ಅಂದ್ಮೇಲೆ ಗ್ಯಾಂಗ್ ಆಗಿರುತ್ತೆ. ಇದರಿಂದ ವಿನಯ್ ಅವ್ರಿಗೆ ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಹಾಗೆ ಮಾತಾಡ್ತಾ ಇದ್ರು ವಿನಯ್ ಅವ್ರು ಕೂಡ ಆ ರೀತಿ ಮಾತಾಡಬೇಡ, ತಪ್ಪು ಅಂತ ಒಂದು ಮಾತು ಹೇಳಕ್ ಆಗಿಲ್ಲ ವಿನಯ್ ಅವ್ರಿಗೆ. ಅದಾದ್ಮೇಲೆ ಸ್ನೇಹಿತರು ಸ್ಮಾರ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ, ಓ ಪ್ರತಾಪ್ ತುಂಬಾ ಚೆನ್ನಾಗಿದ್ರ, ಹಾಗೆ ಈಗ ಅಲ್ಲ ಗುರು, ನಿಮ್ಮ ಮಾರ್ಕ್ಸ್ ಕೂಡ 420ನೇ, ನೀವು ಅಂದ್ರೆ ನೀವು 420ನೇ, ನೀವು ಗಳಿಸಿರೋ ಅಂಕಗಳು 420ನೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಸ್ನೇಹಿತು. ಮತ್ತೆ ಎಪಿಸೋಡ್ ನೋಡಿದಾಗ ಪ್ರತಾಪ್ ಅವರು ಖಂಡಿತವಾಗ್ಲು ಮತ್ತೆ ಹಳೆ ಸ್ಪರ್ಧಿಗಳಿಂದ ಮತ್ತೊಮ್ಮೆ ಟಾರ್ಗೆಟ್ ಆದ್ರು ಅನ್ಸುತ್ತೆ. ಮತ್ತೆ ನಿಮ್ಗೆ ನೋಡಿದಾಗ ಹೇಗೆ ಅನಿಸ್ತಂತ ಒಂದು ಕಮೆಂಟ್ ಮಾಡಿ. ಹಾಗೇನೆ ಹೊಸ ವಿಷಯಗಳನ್ನು ತಿಳಿಸ್ತಾ ಇರ್ತೀನಿ. ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಟಿವಿಗಿಂತ ಮುಂಚೆನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.